everyone fine. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಯಾರೂ ಸಹಾಯಕ್ಕೆ ಬಾರದೆ ಒಂಟಿಯಾಗ್ಬಿಟ್ಟಿದ್ದಾರೆ ಸಂತ್ರಸ್ತೆ. ಎಸ್ಐಟಿ ರಚನೆಯಾದ ಬಳಿಕ ಒಂಟಿಯಾದ ಸಂತ್ರಸ್ತೆ ನನ್ನ ಸಹಾಯಕ್ಕೆ ಯಾರೂ ಬರ್ತಿಲ್ಲ ಅಂತ ಅಳಲನ್ನ ತೊಟ್ಕೊಂಡಿದ್ದಾರೆ. ದೂರು ಕೊಡುವಾಗ ಎಲ್ಲರೂ ಇದ್ರು, ಈಗ ಯಾರೂ ಇಲ್ಲ. ಪ್ರತಿದಿನ ಒಂಟಿಯಾಗಿ ಎಸ್ಐಟಿ ಕಚೇರಿಗೆ ಬಂದು ಹೋಗ್ತಾ ಇದ್ದಾರೆ ಸಂತ್ರಸ್ತೆ. ಸಮುದಾಯದ ನಾಯಕರು ಮುಖಂಡರು ಕೂಡ ಬರ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಗುರುವಾರ ಸುದ್ದಿಗೋಷ್ಠಿ ನಡೆಸೋಕೆ ಮುಂದಾಗ್ತಾ ಇದ್ದಾರೆ ಸಂತ್ರಸ್ತೆ. ಇತ್ತ ಎಸ್ಐಟಿ ಮುಂದೆ ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಮುನಿರತ್ನ ಅವರ ತನಿಖೆ ಎಲ್ಲಿವರೆಗೂ ಬಂತು, ಏನು ಗೆತ್ತ, ಯಾವ ತರ ಅಂತ ನೋಡ್ತಾ ಹೋಗೋದಾದ್ರೆ ಎಸ್ಐಟಿ ಬೇರೆ ರಚನೆ ಆಗಿರೋದ್ರಿಂದ ಸ್ಥಳ ಮಹಜರು ಎಲ್ಲ ಮಾಡ್ತಾ ಇದ್ರು. ಈಗ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ದೂರು ಕೊಟ್ಟಿದ್ರಲ್ಲ ಸಂತ್ರಸ್ತ ಮಹಿಳೆ, ಅವರು ಏಕಾಂಗಿ ಆಗ್ಬಿಟ್ಟಿದ್ದಾರೆ, ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ. ಮೊದಲ ದಿನ ಅವ್ರು ದೂರು ಕೊಡುವಾಗ ನಾವಿದ್ದೀವಿ, ನೀನು ಹೋಗು, ನೀನು ತಲೆ ಕೆಡಿಸ್ಕೋಬೇಡ, ನಿನ್ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದವರು ಇವತ್ತು ಯಾರೂ ಜೊತೆಗಿಲ್ಲ. ಹಾಗಾಗಿ ಅವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾರು ನನ್ನ ಜೊತೆ ಬರ್ತಾ ಇಲ್ಲ, ನಾನು ಒಬ್ಳೇ ಆಗ್ಬಿಟ್ಟಿದ್ದೀನಿ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮತ್ತು ಗುರುವಾರ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ತನಿಖೆಯನ್ನ ಎದುರಿಸ್ತಾ ಇರುವಂತ ಮುನಿರತ್ನ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಂಗೆ ಯಾವ ವಿಷಯನೂ ಗೊತ್ತಿಲ್ಲ, ಇದ್ರಲ್ಲಿ ನಾನು ಇಲ್ವೇ ಇಲ್ಲ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ಬೇಕು ಅಂತ ಮಾಡ್ತಾ ಇದ್ದಾರೆ, ಈ ತರದ ಆನ್ಸರ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಸಂತ್ರಸ್ತ ಮಹಿಳೆ ಈಗ ಆಲ್ರೆಡಿ ನಾನು ಒಬ್ಬಳೇ ಇದ್ದೀನಿ, ನಾನು ಒಬ್ಬಳೇ ಹೋರಾಡಬೇಕು ಅಂತೆಲ್ಲ ಹೇಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇವ್ರ ಕೇಸಸ್ನ ಹೇಗೆ ಎದುರಿಸ್ತಾರೆ, ಕರೆದಾಗೆಲ್ಲ ತನಿಖೆಗೆ ಹೋಗಬೇಕು. ಏನೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೋ ಆ ಸ್ಟೇಟ್ಮೆಂಟ್ಗೆ ಬದ್ಧವಾಗಿ ಇರಬೇಕು. ಈಗಲೇ ನಾನು ಒಬ್ಬಳೇ ಆಗ್ತಾ ಇದ್ದೀನಿ ಅಂತೆಲ್ಲ ಬೇಸರ ವ್ಯಕ್ತಪಡಿಸ್ತಾ ಇರೋರು ಇದನ್ನು ಮುಂದೆ ಹೇಗೆ ಎದುರಿಸ್ತಾರೆ? ಕೇಸ್ ವಾಪಸ್ ತಗೋಬಿಡ್ತಾರಾ? ಒಬ್ಬಳೇ ಇದ್ದೀನಿ, ನನಗಾಗಲ್ಲ, ಎದುರಿಸೋಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಹಿಂದೆ ಸರಿದು ಬಿಡ್ತಾರಾ? ಅಥವಾ ಮುನಿರತ್ನ ಅವರ ಕಡೆಯಿಂದ ಯಾರಿಗಾದರೂ ಏನಾದರೂ ಒತ್ತಡ ಹೇರುವಂಥ ಕೆಲಸ ಆಗ್ತಾ ಇದೆಯಾ? ಯಾಕಂದರೆ ಇದೇ ಸಂತ್ರಸ್ತ ಮಹಿಳೆಯ ಮಗ ಕಂಪ್ಲೇಂಟ್ ಕೊಟ್ಟಿದ್ರು, ನಮ್ಮೇಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ. ಸೊ ಏನಾಗ್ತಿದೆ ಅನ್ನೋ ಕುತೂಹಲ ಇದೆ.